ವೀಕ್ಷಕ ಬಂಧುಗಳೇ, ಈ ಭವಿಷ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಕೆಲವು ಪ್ರಮುಖವಾದ ಅಂಶಗಳನ್ನು ಒಂದನೇ ಭಾಗದಲ್ಲಿ ನಾವು ಹಂಚಿಕೊಂಡ್ವಿ. ಈಗ ಎರಡನೇ ಭಾಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಸರ್ವೋತ್ತಮ ವಾಯುಜೋತ್ತಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೇ ನಮಃ. ಈಗ ನಮ್ಮ ವಿಶ್ವದಲ್ಲಿ 900 ಕೋಟಿ ಜನರಿದ್ದಾರೆ. 900 ಕೋಟಿ ಜನರು ಇಂದು ವಿಶ್ವದಲ್ಲಿ ಜೀವಿಸಿದ್ದಾರೆ. ಈ ಒಂದು ಜನರ ಒಂದು ಪ್ರತ್ಯೇಕತೆ, ಅವರ ರೂಪ ಇರ್ಬೋದು, ಬಣ್ಣ ಇರ್ಬೋದು, ಎತ್ತರ, ತೂಕ ಎಲ್ಲವೂ ವಿಭಿನ್ನವಾಗಿದೆ, ಒಂದೇ ಮಾದರಿಯಲ್ಲಿಲ್ಲ. ಮತ್ತು ಈ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಲಕ್ಕೆ ಮಳೆ ಬೆಳೆ ಬರ್ತಕ್ಕಂಥದ್ದು ಮತ್ತು ಆಹಾರ ಮತ್ತು ಯಾವ ರೀತಿ ಏನಾಗತ್ತೆ, ಆಕಸ್ಮಿಕವಾದ ಒಂದು ಪ್ರಕೃತಿ ವಿಕೋಪಗಳಿರ್ಬೋದು. ಇತ್ತೀಚೆಗೆ ಒಂದು 4 ವರ್ಷದಿಂದ ಮೇಘಸ್ಫೋಟ ಅಂತ ಆಗ್ತಾಯಿದೆ. ಉತ್ತರ ಭಾರತದಲ್ಲಿ ಮೇಘಸ್ಫೋಟ ಹೆಚ್ಚಾಗ್ತದೆ. ಮತ್ತು ಅನೇಕ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಅಮೇರಿಕಾ ಇರ್ಬೋದು ಮತ್ತು ನಮ್ಮ ಪಾಕಿಸ್ತಾನಗಳಲ್ಲಿ ಈ ವರ್ಣನ ಆಘಾತ, ಚೀನಾ ಮಳೆಯ ಆರ್ಭಟ ಹೆಚ್ಚಾಗಿದೆ. ಇವೆಲ್ಲವೂ ಕೂಡ ನಮ್ಮ ಒಂದು ದಿನನಿತ್ಯದ ನಮ್ಮ ವ್ಯವಹಾರದ ಒಂದು ಫಲವೇ ಆಗಿದೆ. ನಾವು ಪ್ರಕೃತಿಯನ್ನು ಯಾವ ರೀತಿ ಉಳಿಸ್ತೀವಿ, ಅದೇ ರೀತಿ ಪ್ರಕೃತಿಯು ಕೂಡ ನಮ್ಮನ್ನು ಉಳಿಸ್ತದೆ. ಈಗ ಭವಿಷ್ಯ ದರ್ಪಣ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಜನ್ಮ ಕುಂಡಲಿ ಅಂದರೆ ಜಾತಕವನ್ನು ತಯಾರು ಮಾಡಬೇಕಾದ್ರೆ ಏನು ಬೇಕು ಅಂತ. ಜಾತಕ ತಯಾರು ಮಾಡ್ಬೇಕಾದ್ರೆ ಮುಖ್ಯವಾಗಿ ಜನನ ಸ್ಥಳ ಅನ್ನೋದು ಇರಬೇಕಾಗತ್ತೆ, ಹುಟ್ಟಿದ ಸ್ಥಳ, ಮತ್ತು ಜನನ ದಿನಾಂಕ ಅನ್ನೋದು ಬೇಕಾಗತ್ತೆ, ಮತ್ತು ಜನನ ಸಮಯ, ಮತ್ತು ಸೂರ್ಯೋದಯ ಅಥವಾ ಸೂರ್ಯಾಸ್ತ, ಜನನ ಪ್ರದೇಶದ ರಾಶಿ ಪ್ರಮಾಣಗಳು, ಜನನ ಸಮಯದಲ್ಲಿ ಮೇಷಾದಿ ಸೌರಮಾನದಲ್ಲಿ ಕಳೆದ ದಿನಗಳು. ಹೀಗೆ ಕುಂಡಲಿ ಜಾತಕ ತಯಾರು ಮಾಡಬೇಕಾದ್ರೆ ಈ ಅಂಶಗಳು ಬೇಕಾಗತ್ತೆ. ಯಾವಾಗ ಈ ಒಂದು ರಾಶಿಗಳ ಕಾಂತಿ ತತ್ವ ಭೂಮಿಯ ಮೇಲೆ ಬೀಳತ್ತೆ, ಜನನ ಸಮಯದಲ್ಲಿ ಆ ಬಿಂದು ಭೂಮಿಯನ್ನು ಸ್ಪರ್ಶಿಸುತ್ತದೆಯೋ ಅದೇ ಜನನ ಲಗ್ನ. ಇದಕ್ಕೋಸ್ಕರ ಬೇಕಾದ ಉಪಕರಣಗಳು ನಮ್ಮಲ್ಲಿದೆ. ಮತ್ತು ಸಾಮಾನ್ಯವಾಗಿ ಈ ರಾಶಿ ನಕ್ಷತ್ರ ತಿಥಿಯನ್ನು ತಿಳಿಯೋದ್ರಿಂದ, ಯಾವ ದಿನ ತಿಥಿ ತಿಳಿಯೋದ್ರಿಂದ ಶ್ರೇಯಸ್ಸು ಬರುತ್ತೆ. ವಾರವನ್ನು ತಿಳಿಯೋದ್ರಿಂದ ಆಯುಷ್ ವೃದ್ಧಿಯಾಗುತ್ತದೆ. ನಕ್ಷತ್ರವನ್ನು ತಿಳಿಯೋದರಿಂದ ನಾವು ಪಾಪ ಪರಿಹಾರವಾಗುತ್ತೆ. ಯೋಗವನ್ನು ತಿಳಿಯುವುದರಿಂದ ನಾವು ರೋಗಹರವನ್ನು ಮಾಡ್ತೀವಿ, ರೋಗವನ್ನು ನಾವು ಕಳ್ಕೊತೀವಿ. ಕರ್ಣವನ್ನು ತಿಳಿಯುವುದರಿಂದ ಕಾರ್ಯಸಿದ್ಧಿ ಉಂಟಾಗುತ್ತದೆ. ಹೀಗೆ ಪಂಚಾಂಗದಲ್ಲಿ ನಾವು ಈ ಒಂದು ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡು ವಿಶ್ವದ ಎಲ್ಲ ಒಂದು ಜ್ಯೋತಿಷ್ಯರು, ಶಾಸ್ತ್ರಜ್ಞರು ಇದೇ ಆಧಾರದ ಮೇಲೆ ಹೇಳ್ತಾರೆ. ಇದರ ಜೊತೆಗೆ ನಮಗೆ ಪ್ರಮುಖವಾದ ಬೇರೆ ಅಂಶಗಳು ಕೂಡ ಬರುತ್ತದೆ. ಆ ವ್ಯಕ್ತಿಯ ಸಂವತ್ಸರಗಳು, ಪ್ರತಿಯೊಂದು ಸಂವತ್ಸರಕ್ಕೂ ಅದರದೇ ಆದ ವಿಶೇಷ ಗುಣಗಳು ಪ್ರಭಾವವನ್ನು ಬೀರ್ತದೆ. ಮತ್ತು ಅಯನ ಉತ್ತರಾಯಣ ಅಥವಾ ದಕ್ಷಿಣಾಯನ ಇರುತ್ತೆ, ಮತ್ತು ಮಾಸಗಳು ಯಾವ ರೀತಿ ಬರುತ್ತೆ, ಮತ್ತು ಋತುಗಳು ಯಾವ ರೀತಿ ಇರುತ್ತೆ. ಹೀಗೆ ರಾಶಿ ಮತ್ತು ತಿಥಿಗಳು ಆಧಾರದ ಮೇಲೆ ನಾವನ್ನು ಮಾಡ್ಬೋದಾಗತ್ತೆ. ಹಾಗೆ ನಕ್ಷತ್ರಗಳು ಮತ್ತು ಯೋಗಗಳು, ಕರ್ಣಗಳು, ಈ ಆಧಾರದ ಮೇಲೆ ನಾವು ಮನುಷ್ಯನ ಆಗುಹೋಗುಗಳನ್ನು ನಾವು ತಿಳಿದುಕೋಬೋದು. ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಕೆಲವು ಪ್ರಮುಖವಾದ ಅಂಶಗಳನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಖ್ಯವಾಗಿ ಏನು ಅಂದರೆ, ಹೇಗೆ ಈ ಒಂದು ಗ್ರಹಗಳು ಮತ್ತು ಆರೋಗ್ಯ ಸಂಬಂಧಿತ ಕಾರಕ ತತ್ವಗಳು, ನವಗ್ರಹಗಳಿದೆ. ಆ ನವಗ್ರಹಗಳು ಯಾವ ರೀತಿ ಮಾನವನ ದೇಹದ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ.
ಸೂರ್ಯಗ್ರಹ ಧೈರ್ಯವನ್ನು, ವೀರ್ಯವನ್ನು, ಉಷ್ಣ ಮತ್ತು ಬಲಗಣ್ಣು, ಮೂಳೆ, ಪಿತ್ತಾತರೆ ಈ ಸಂಬಂಧಪಟ್ಟ ಅಂಶಗಳು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ರೋಗ ಕಾರಕ ಆಗುತ್ತೆ. ರೋಗ ಉಲ್ಬಣ ಆಗೋದಕ್ಕೆ ಈ ಅಂಶಗಳಾಗುತ್ತೆ. ಚಂದ್ರಗ್ರಹ ಮನಸ್ಸು ಮತ್ತು ರಸ, ಎಡಗಣ್ಣು, ಶೀತ, ಕಫ, ರಕ್ತ ಚಲನೆ ಇದು ಚಂದ್ರಗ್ರಹದ ಆಧಾರ. ಕುಜ ಉಷ್ಣ, ಪಿತ್ತ, ಭುಜಬಲ ಮತ್ತು ಧಾತು. ಬುಧ ಜ್ಞಾನ, ಕಫ, ಪಿತ್ತ. ಗುರುಗ್ರಹ ಜ್ಞಾನ, ಸಂತಾನ, ಸುಖ. ಶುಕ್ರಗ್ರಹ ಭೋಗ, ಸುಖ, ಗುಪ್ತರೋಗ. ಶನಿ ಅತಿಯಾದ ನಿದ್ದೆ, ಸೋಮಾರಿತನ, ಮೂರ್ಖತ್ವ, ದುಃಖ, ವಾಯುದೋಷ. ರಾಹು ವಿಷ ಪದಾರ್ಥ, ಚರ್ಮವ್ಯಾಧಿ, ಷಡ್ಯಂತ್ರ, ಬಿಕ್ಕಳಿಕೆ. ಕೇತುಗ್ರಹ ಒಂದು ಚಿಂತೆ, ಪಿತ್ತ ಮತ್ತು ಹುಳಿ. ಹೀಗೆ ನವಗ್ರಹಗಳು ಕೂಡ ನಮ್ಮ ಅದರ ಕಾರಕತತ್ವ, ಅದರ ಗುಣಗಳು ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮತ್ತೊಂದು ಈ ಗ್ರಹಗಳ ಕಾರಕತತ್ವ, ನವಗ್ರಹಗಳು ರಾಶಿ ಹೇಗೆ ಅಂದರೆ ಸೂರ್ಯಗ್ರಹ ಅಥವಾ ರವಿ ರಾಜಕೀಯವನ್ನು ಹೆಚ್ಚು ಅವರು ಮಾಡ್ತಾರೆ ಮತ್ತು ಸರ್ಕಾರಿ ನೌಕರರಾಗ್ತಾರೆ. ಈ ಒಂದು ಸೂರ್ಯಗ್ರಹ ಒಂದು ಪರಿಣಾಮವಾಗಿ ವ್ಯಕ್ತಿಗಳು ರಾಜಕಾರಣಿ ಆಗ್ತಾರೆ, ಸರ್ಕಾರಿ ನೌಕರಿಯನ್ನು ಪಡೆಯುತ್ತಾರೆ. ಚಂದ್ರಗ್ರಹ ವ್ಯವಸಾಯ ಮತ್ತು ವೈದ್ಯಕೀಯ ಸಹಾಯಕ ನರ್ಸ್ ಅಥವಾ ಶಿಲ್ಪಿಗಳು, ಪಶು ಸಂಗೋಪನೆ ಇದನ್ನು ಅವ್ರು ಮಾಡ್ತಾರೆ. ಕುಜಗ್ರಹ ಯಂತ್ರೋಪಕರಣ, ಸೈನಿಕ, ಪೊಲೀಸ್, ಕ್ರೀಡೆ ಈ ವೃತ್ತಿಯಲ್ಲಿ ಅವರು ಮುಂದೆ ಬರ್ತಾರೆ. ಮತ್ತು ಬುಧಗ್ರಹ ಶಿಕ್ಷಣದಲ್ಲಿ, ವ್ಯಾಪಾರದಲ್ಲಿ, ಗಣಿತಜ್ಞರಲ್ಲಿ, ಲೇಖಕರಾಗಿ, ಗ್ರಂಥಕರ್ತರಾಗಿ, ಪತ್ರಕರ್ತರಾಗಿ ಈ ಒಂದು ವೃತ್ತಿಯನ್ನು ಮಾಡ್ತಾರೆ. ಗುರುಗ್ರಹ ಇರ್ತಕ್ಕಂಥವರು ಪುರೋಹಿತರು, ಜ್ಯೋತಿಷ್ಯರು, ವೈದ್ಯರು, ನ್ಯಾಯವಾದಿಗಳು. ಈ ಗ್ರಹದ ಪರಿಣಾಮವಾಗಿ ಗುರುಗ್ರಹ ಯಾರ ಅನುಗ್ರಹ ಐತಿ ಅಂಥವರು ಪೌರೋಹಿತ್ಯರಾಗ್ತಾರೆ, ಜ್ಯೋತಿಷ್ಯರಾಗ್ತಾರೆ, ವೈದ್ಯರಾಗ್ತಾರೆ ಮತ್ತು ನ್ಯಾಯವಾದಿಗಳಾಗ್ತಾರೆ. ಶುಕ್ರಗ್ರಹ ಕಲಾಕಾರರು, ಸಂಗೀತಗಾರರು, ನಟರು, ಶಿಲ್ಪಿಗಳು. ಶನಿಗ್ರಹ ನ್ಯಾಯವಾದಿಗಳು, ಸೇವಕರು, ಕಾರ್ಮಿಕರು ಮತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ತಾರೆ. ಹೀಗೆ ನವಗ್ರಹಗಳಲ್ಲೂ ಕೂಡ ಆ ಗ್ರಹಗಳ ಪ್ರಭಾವದಿಂದ ವೃತ್ತಿಯನ್ನು ಮಾಡ್ತಾರೆ. ಇದು ತುಂಬ ಆಶ್ಚರ್ಯ, ಇದು ಸಾಬೀತಾಗಿದೆ. ಮತ್ತೊಂದು ವಿಷಯ, ಯಾವ ಗ್ರಹ ಒಂದು ರಾಶಿಯಲ್ಲಿ ಎಷ್ಟು ದಿನ ಇರುತ್ತೆ ಇದು ಅತ್ಯಂತ ಮುಖ್ಯವಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು. ಒಂದು ರಾಶಿ, ನಿಮ್ಮ ರಾಶಿ ಇದೆ, 12 ರಾಶಿಗಳಲ್ಲಿ ಗ್ರಹಗಳು ಎಷ್ಟು ದಿನ ಅಲ್ಲಿ ವಾಸವಾಗಿರ್ತಾರೆ. ರವಿ ಗ್ರಹವು ಒಂದು ತಿಂಗಳಲ್ಲಿ ಒಂದು ರಾಶಿಯಲ್ಲಿ ಬರ್ತಾರೆ. ಒಂದು ರಾಶಿಯಲ್ಲಿ 1 ತಿಂಗಳ ಕಾಲ ರವಿ ಗ್ರಹ ಇರುತ್ತೆ. ಚಂದ್ರ 2.5 ದಿನ 2 ರಾಶಿಯಲ್ಲಿ ಇರ್ತಾರೆ. 2.5 ದಿನ 1 ರಾಶಿಯಲ್ಲಿ ಇರ್ತಾರೆ. ಕುಜಗ್ರಹ 1.5 ತಿಂಗಳು 1 ರಾಶಿಯಲ್ಲಿ ಇರ್ತಾರೆ. ಬುಧಗ್ರಹ 1 ತಿಂಗಳು 1 ರಾಶಿಯಲ್ಲಿ ಇರ್ತಾರೆ. ಗುರು 1 ವರ್ಷ 1 ರಾಶಿಯಲ್ಲಿ ಇರ್ತಾರೆ. ಶುಕ್ರ 2.5 ವರ್ಷ 1 ರಾಶಿಯಲ್ಲಿ ಅವರು ಇರ್ತಾರೆ. ಶನಿ 2.5 ವರ್ಷ 1 ರಾಶಿಯಲ್ಲಿ ಇರ್ತಾರೆ. ರಾಹು ಮತ್ತು ಕೇತು 1 ವರ್ಷ 1 ರಾಶಿಯಲ್ಲಿ ಇರ್ತಾರೆ. ಹೀಗೆ ಸೂರ್ಯ ಮತ್ತು ಕುಜ ಆದಿ ಭಾಗದಲ್ಲಿ ಫಲ ಕೊಡ್ತಾರೆ. ಗುರು ಮತ್ತು ಶುಕ್ರ ಮಧ್ಯ ಭಾಗದಲ್ಲಿ ಫಲ ಕೊಡ್ತಾರೆ. ರಾಹು ಮತ್ತು ಶನಿ ಅಂತ್ಯ ಭಾಗದಲ್ಲಿ ಫಲ ಕೊಡ್ತಾರೆ. ಚಂದ್ರ ಮತ್ತು ಬುಧ ಯಾವಾಗಲೂ ಫಲ ಕೊಡ್ತಾರೆ. ಹೀಗೆ ರಾಶಿಯಲ್ಲಿ ನಮ್ಮ ರಾಶಿಗೆ ನವಗ್ರಹಗಳು ಪ್ರವೇಶ ಮಾಡಿದಾಗ ಅದರ ಸಂಚಾರ ಕಾಲ, ಆ ಸಮಯ ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ನಮಗೆ ಫಲಗಳು ಅದೇ ರೀತಿ ಬರುತ್ತದೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ನವಗ್ರಹಗಳ ಆರಾಧನೆ ಮಾಡ್ತೀವಿ. ನವಗ್ರಹಗಳ ಆರಾಧನೆ ಮಾಡಬೇಕಾದಾಗ
ನವಗ್ರಹಗಳ ಪತ್ನಿ ಸಮೇತ ಆರಾಧನೆ ಮಾಡಿದರೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ನಾವು ಅಂದುಕೊಂಡ ಒಂದು ಸಾಧನೆಯನ್ನು, ಫಲವನ್ನು, ಪುಣ್ಯವನ್ನು ಪಡ್ತೀವಿ. ಒಂದನೇದಾಗಿ ಛಾಯಾ ಸಂಜ್ಞಾದೇವಿ ಸಮೇತ, ಛಾಯಾ ಮತ್ತು ಸಂಜ್ಞಾದೇವಿ ಸಮೇತ ಸೂರ್ಯನಾರಾಯಣ ನಮಃ. ಓಂ ರೋಹಿಣಿ ಸಮೇತ ಚಂದ್ರಾಯ ನಮಃ. ಓಂ ಶಕ್ತಿ ಸಮೇತ ಕುಜಗ್ರಹಾಯ ನಮಃ. ಓಂ ಜ್ಞಾನ ಸಮೇತ ಬುಧಗ್ರಹಾಯ ನಮಃ. ಓಂ ತಾರಾ ಸಮೇತ ಗುರುಗ್ರಹಾಯ ನಮಃ. ಓಂ ಸುಕೀರ್ತಿ ಸಮೇತ ಶುಕ್ರಗ್ರಹಾಯ ನಮಃ. ಓಂ ಜ್ಯೇಷ್ಠ ಸಮೇತ ಶನಿಗ್ರಹಾಯ ನಮಃ. ಓಂ ಸಿಂಹಿಣಿ ಸಮೇತ ರಾಹುಗ್ರಹಾಯ ನಮಃ. ಓಂ ಚಿತ್ರಲೇಖ ಸಮೇತ ಕೇತುಗ್ರಹಾಯ ನಮಃ. ಹೀಗೆ ಆ ನವಗ್ರಹಗಳ ಪತ್ನಿಯರ ಸಮೇತ ನಾವು ಪೂಜೆ ಮಾಡಿದರೆ ಅತಿ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಮತ್ತು ಇವಾಗ ಮುಖ್ಯವಾಗಿ ನಮ್ಮ ದೇಹ ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ಯಲ್ಪ. ಅವನ ಆಯಸ್ಸು ಇಂದಿನ ಯುಗಕ್ಕೆ 120 ವರ್ಷ ಬದುಕಬಹುದು. ಆದರೂ ಕೂಡ ಅವನ ಕರ್ಮಾನುಸಾರ ಆಯಸ್ಸು ಮತ್ತು ಆರೋಗ್ಯ ನಮಗೆ ಸಿಗತ್ತೆ. ಯಾವ ಗ್ರಹಗಳು ಮೇಲೆ ಆರೋಗ್ಯದ ಪರಿಣಾಮ ಬೀರುತ್ತೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅನಾರೋಗ್ಯ, ನಿಮ್ಗೆ ಆರೋಗ್ಯ ಯಾಕೆ ಕೆಡುತ್ತೆ, ಯಾವ ಗ್ರಹಗಳ ಪರಿಣಾಮವನ್ನು. ರವಿಗ್ರಹ ಸೂರ್ಯ ಇದ್ದಾಗ ಪಿತ್ತಕಾರದ ಜ್ವರಗಳು, ನೇತ್ರ ರೋಗಗಳು, ಹೃದಯ ರೋಗಗಳು ಮತ್ತು ರಕ್ತದ ಒತ್ತಡ, ರಕ್ತ ಸಂಚಾರದಲ್ಲಿ ಏರುಪೇರು, ಬ್ಲಡ್ ಪ್ರೆಷರ್ ಅಂತಾರೆ, ಹೈ ಆಗ್ಬೋದು, ಲೋ ಆಗ್ಬೋದು. ಇದು ಸೂರ್ಯಗ್ರಹದ ಮೂರ್ಛೆ, ಶಿರೋಬಾಧನೆ, ಬೊಕ್ಕತಲೆ, ಕೂದಲು ಬೆಳೆಯಲಡ್ಡಿ ಮತ್ತು ಶರೀರಾದ್ಯಂತ ಉರಿ. ಸೂರ್ಯಗ್ರಹದ ಪರಿಣಾಮಗಳು ಮಾನವನ ದೇಹದ ಮೇಲೆ ಈ ರೋಗಗಳನ್ನು, ಈ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರವೂ ಕೂಡ ಉಂಟು. ಪರಿಹಾರ ಕೂಡ ನವಗ್ರಹ ಹೋಮ ಮಾಡ್ಬೋದು. ಆ ರವಿಗೆ ಸಂಬಂಧಪಟ್ಟ ದಾನಗಳನ್ನು ಕೊಡಬೇಕಾಗುತ್ತೆ. ಎರಡನೇದು ಚಂದ್ರ. ಅತಿ ನಿದ್ರೆ, ಶ್ವಾಸಕೋಶಗಳು ಕ್ಷಯ, ಟ್ಯುಬ್ಯಾಕ್ಯುಲರ್ಸ್ ಅಂತ ಕರೀತಾರೆ. ಈ ಚಂದ್ರಗ್ರಹದ ಪರಿಣಾಮ ಅತಿಯಾದ ನಿದ್ರೆ ಮತ್ತು ಲಂಗ್ಸ್, ಶ್ವಾಸಕೋಶಗಳು ಕ್ಷಯ. ಮಾನಸಿಕ ಉದ್ವೇಗ, ಯಾವಾಗಲೂ ಒತ್ತಡನೇ, ಯಾವಾಗಲೂ ಕೆಲಸದಲ್ಲಿ ಟೆನ್ಷನ್ ಅಂತಾರೆ, ತುಂಬ ಒತ್ತಡ, ಉದ್ವೇಗ. ಎಲ್ಲ ಕೆಲಸಗಳಲ್ಲಿ ಅವರು ಕೆಲಸ ಮಾಡುವಾಗ ಟೆನ್ಷನ್ ಒಳಗೆ ಇರ್ತಾರೆ, ಶಾಂತವಾಗಿ ನೆಮ್ಮದಿಯಾಗಿ ಕೆಲಸ ಮಾಡೋದಿಲ್ಲ. ಅಜೀರ್ಣ ವ್ಯಾಧಿ, ಯಾವ ಆಹಾರ ತಗೊಂಡ್ರೂ ಕೂಡ ಅಜೀರ್ಣವಾಗತ್ತೆ, ಡೈಜೆಷನ್ ಆಗಲ್ಲ ಅಂತ ಕಾಯಿಲೆ ಇರುತ್ತೆ. ಮತ್ತು ಶೀತ ಜ್ವರ, ನೆಗಡಿ ಕೆಮ್ಮು ಹೆಚ್ಚಿಯಾಗತ್ತೆ. ಮತ್ತು ಚರ್ಮ ರೋಗಗಳು, ಸ್ಕಿನ್ ಡಿಸೀಸಸ್, ಅದಕ್ಕೆ ಭಾಳ ಇದೆ, ಭಾಳ ರಕ್ತ ಒಂದು ಚರ್ಮ ಕಾಯಿಲೆಗಳಿಗೆ. ಸಾಮಾನ್ಯ ನಾಗದೋಷದಿಂದ ಕೂಡ ಈ ಚರ್ಮ ಕಾಯಿಲೆಗಳು ಬರುತ್ತೆ. ಮತ್ತು ಗೂರುಳು ಮತ್ತು ಬೆನ್ನು ಬಾಗೋದು, ರಕ್ತಹೀನತೆ, ನಮ್ಮಲ್ಲಿ ಈ ಒಂದು ರಕ್ತಹೀನತೆ ಆಗುತ್ತೆ. ಶ್ವೇತ ಪದರ, ನಮ್ಮಲ್ಲಿ ಈ ಬಿಳಿ ತೊನ್ನು ಅಂತ ಕರೀತಾರೆ. ಆ ಬಿಳಿ ತೊನ್ನು ಈ ಗ್ರಹದಿಂದ ಬರುತ್ತೆ. ಬಾವು, ದೇಹದಲ್ಲಿ ವಿನಾಕಾರಣ ದೇಹದ ಬಾವು, ಕೈಕಾಲು ಊತ ಬರೋದು, ಕೈಕಾಲು ಅದಷ್ಕದೆ ಊತ ಆಗತ್ತೆ. ಮತ್ತು ಮೂತ್ರ ವಿಕಾರ, ಅಂದರೆ ಈ ನಾವು ಮಾಡ್ತಕ್ಕಂಥ ಮೂತ್ರದಲ್ಲಿ ಸಮಯ ಸಂದರ್ಭ ಇರೋದಿಲ್ಲ, ಅದಷ್ಕದೆ ಹೋಗುತ್ತೆ. ಮೂತ್ರ ನಿಯಂತ್ರಣ ಸಾಧ್ಯವಿಲ್ಲ, ಮೂತ್ರ ರೋಗಗಳು ಹೆಚ್ಚಾಗತ್ತೆ. ಅತಿಯಾದ ಅತಿಸಾರ ಮತ್ತು ಈ ನಮ್ಮಲ್ಲಿ ಬೇದಿ ಅಂತ ಕರಿತೀವಿ, ಹೀಗೆ ಡಯೋರಿಯಾ ಅಂತ ಅತಿಸಾರ ಆಗತ್ತೆ. ಮತ್ತು ಆಹಾರದಲ್ಲಿ ಅರಿರುಚಿ, ನೀವು ಏನೇ ಆಹಾರ ತೊಗೊಳ್ಳಿ, ನಿಮಗೆ ಆ ರುಚಿ, ನಿಮಗೆ ಸ್ವಾದ ಗೊತ್ತಾಗಲ್ಲ ಅಂಥದ್ದು ಬರುತ್ತೆ. ನಪುಂಸಕತ್ವ, ಮಕ್ಕಳಾಗದೇ ಇರುವುದು, ಗಂಡಾಗಲಿ ಹೆಣ್ಣಾಗಲಿ ಈ ಚಂದ್ರಗ್ರಹದ ಪರಿಣಾಮವಾಗಿ ಇಂಪಾರ್ಟೆನ್ಸಿ ಅಂತ ಕರೀತಾರೆ. ಶೀತ ವ್ಯಾಧಿಗಳು, ಯಾವಾಗಲೂ ಈ ಶೀತಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು ಚಂದ್ರಗ್ರಹದ ದೋಷದಿಂದ ಬರುತ್ತೆ. ಆದ್ದರಿಂದ ಚಂದ್ರಗ್ರಹ ದೋಷಕ್ಕೂ ಕೂಡ ಒಂದು ಪರಿಹಾರವಿದೆ. ಮಂಗಳ ಗ್ರಹ, ಈ ಒಂದು ಗ್ರಹದಿಂದ ಏನಾಗುತ್ತೆ ಅಂದರೆ ಬಾಯಾರಿಕೆ, ಯಾವಾಗಲೂ ಅವರು ಬಾಯಾರಿಕೆ ಒಳಗಡೆ ಇರ್ತಾರೆ. ಕುಷ್ಠರೋಗ, ಲೆಪ್ರಸಿ ಅಂತ ಕರೀತಾರೆ. ಕುಷ್ಠರೋಗ ಬರ್ತಕ್ಕಂಥದ್ದು
ಮಂಗಳ ಗ್ರಹದ ಪ್ರಬಂಧ. ಮಾಂಸಖಂಡಗಳಲ್ಲಿ ಬಾಧೆ. ಸಾಮಾನ್ಯವಾಗಿ ಈ ನಾವು ಕುಳಿತಾಗ, ನಿಂತಾಗ, ಮಲಗಿದಾಗ ಆ ಬಾಧೆ, ನೋವು, ಪೈನ್ ಆಗತ್ತೆ. ಮತ್ತು ಉಗ್ರ ಭಾವನೆಗಳು, ಯಾವಾಗಲೂ ಮನಸ್ಸು ನಮ್ಮಲ್ಲಿ ಕಂಟ್ರೋಲ್ ಇಲ್ಲ. ಅತಿಯಾದ ಕೋಪ, ಮೂಗು ಮೇಲೆ ಕೋಪ, ಮೂಗು ಹತ್ರ ಕೋಪ ಅಂತಾರೆ. ಅತಿ ಸಿಡುಕು ಸ್ವಭಾವ, ವಿನಾಕಾರಣ ಎಲ್ಲರ ಮೇಲೂ ಕೋಪಗೊಳ್ಳತಕ್ಕಂಥದ್ದು. ನೇತ್ರ ರೋಗ, ಕಣ್ಣಿನ ದೋಷಗಳು, ಇದು ಇತ್ತೀಚೆಗೆ ಜಾಸ್ತಿಯಾಗಿದೆ. ಇದಕ್ಕೆ ಕಾರಣಗಳು ಹಲವಾರಿದೆ. ಈ ಕಣ್ಣಿನ ಬಾಧೆಗಳು, ಈ ಕಣ್ಣು ಕಾಣದೇ ಇರೋದು, ಕಣ್ಣು ಮಂಜಾಗೋದು, ದೃಷ್ಟಿ ದೋಷ, ಮತ್ತು ಈ ಒಂದು ಮೂರ್ಛೆ. ಸಾಮಾನ್ಯವಾಗಿ ಇದು ಅಪರೂಪ ಆದರೂ ಕೂಡ ಇದು ಬರುತ್ತೆ. ಮತ್ತು ಅಂಗಹೀನತೆ, ಅಂಗಾಂಗಗಳು ಹೆಂಗಂದರೆ ಕೈ ಕಾಲು ನೆಟ್ಟಗಿಲ್ದಿರೋದು, ಈ ಅಂಗವೈಕಲ್ಯಗಳು ಯಾವುದೇ ರೀತಿ ಆಗ್ಬೋದು. ಮತ್ತು ಶರೀರ ಮೇಲ್ಭಾಗದಲ್ಲಿ ರೋಗಗಳು, ಆ ಶರೀರದ ಯಾವುದೇ ಭಾಗದಲ್ಲಿ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಮಾನಸಿಕ ವೈಪರೀತ್ಯ, ಅವರ ಮನಸ್ಸು ಯಾವಾಗಲೂ ಒಂದು ಭ್ರಮೆಯಲ್ಲಿರ್ತಾರೆ. ಮನಸ್ಸು ಸ್ಥಿರವಾಗಿರೋದಿಲ್ಲ. ಒಂದು ಭ್ರಮೆ ಮತ್ತು ಅವರ ಒಂದು ಮಾತು ಕಥೆಯಾಗಲಿ ವ್ಯವಹಾರವಾಗಲಿ ಸ್ಥಿರ ಇರುತ್ತಿರಲ್ಲ. ಗ್ರಂಥಿಗಳು ಮತ್ತು ಜ್ವರಬಾಧೆ ಇತ್ಯಾದಿ, ಈ ಮಂಗಳ ಗ್ರಹದಿಂದ ಇಂತಹ ಕಾಯಿಲೆಗಳು ಬರುತ್ತೆ. 4ನೇ ಬುಧಗ್ರಹ. ಈ ಬುಧಗ್ರಹ ಯಾವ ಕಾಯಿಲೆ ಉಂಟು ಮಾಡುತ್ತದೆ? ನರಗಳಲ್ಲಿ ನಿಶಕ್ತಿ, ನರ್ವಸ್ ಏನು ಕರಿತೀವಿ ಅದರಲ್ಲಿ ಶಕ್ತಿಹೀನತೆ ಆಗತ್ತೆ. ನರಗಳಲ್ಲಿ ದುರ್ಬಲತೆ, ತೊನ್ನು ರೋಗ, ಬೆವರು, ನಪುಂಸಕ್ತ್ವ, ಸ್ಪರ್ಶ ಜ್ಞಾನವಿಲ್ಲದೇ ಇರುವುದು, ಮತ್ತು ಕಿವುಡುತನ, ಚರ್ಮ ರೋಗಗಳು, ಕಜ್ಜಿ, ತುರಿಕೆ, ಮತ್ತು ತೊದಲು ಮಾತನಾಡೋದಕ್ಕೆ ತೊದಲ್ತಾ ಇರ್ತಾರೆ. ಮೂಗಲ್ಲಿ ಗಂಟಲಲ್ಲಿ ತೊಂದರೆ, ಪಿತ್ತ ಕಫ ದೋಷಗಳಿಂದ ಉಂಟಾಗುವ ಕಾಯಿಲೆಗಳು. ಬುಧಗ್ರಹದ ಈ ದೋಷಗಳಿಂದ ಈ ರೋಗಗಳು ಬರುತ್ತೆ. ಗುರುಗ್ರಹ ಬಹುಮೂತ್ರ, ಗುರುಗ್ರಹ ದೋಷ ಉಂಟಾದರೆ ಮೂತ್ರ ಹೋಗ್ತಾನೆ ಇರುತ್ತೆ. ಮೂತ್ರ ಕೋಪ, ಪ್ರಜ್ಞಾಹೀನ ಸ್ಥಿತಿ, ಆಗಾಗ ಒಂದು ಪ್ರಜ್ಞೆಯನ್ನು ಕಳ್ಕೊತಾರೆ. ಕಫ ಸಂಬಂಧ ರೋಗ, ಈ ಕಫಗೆ ಸಂಬಂಧಪಟ್ಟ ರೋಗಗಳು. ಮತ್ತು ಸ್ಥೂಲಸ್ಥ ದೇಹ, ದಪ್ಪವಾಗಿರ್ತಾರೆ. ದಪ್ಪವಾದ ದೇಹ, ತಲೆ ತಿರುಗುವಿಕೆ, ಗಿಡ್ಡಿನೆಸ್ ಅಂತ ಬರ್ತಾ ಇರುತ್ತೆ ಇವ್ರಿಗೆ. ಹಾಗಾಗಿ ಕಾಮಾಲೆ ಮತ್ತು ಕರುಳು ಬೇನೆ, ಈ ನಮ್ಮ ಕಾಲ್ರ ಅಂತ ಕರಿತೀವಿ, ಈ ರೋಗಗಳು ಬರುತ್ತೆ. ಮೂತ್ರಕೋಶದಲ್ಲಿ ತೊಂದರೆ, ನಮ್ಮ ಮೂತ್ರಕೋಶ ತೊಂದರೆ ಐತೆ. ಅತೀವ ಕ್ಲೇಶದಿಂದ ರೋಗಿ, ಎಲ್ಲವೂ ಅತಿಯಾಗತ್ತೆ, ಎಲ್ಲವೂ ತೊಂದರೆ ಕೊಡುತ್ತೆ ಈ ರೋಗಗಳು. ಮತ್ತು ಶುಕ್ರಗ್ರಹ, ಇದರ ಏನು ತೊಂದರೆ ಅಂದರೆ ರಕ್ತಹೀನತೆ, ನಮ್ಮಲ್ಲಿ ದೇಹಕ್ಕೆ ಬೇಕಾದ ರಕ್ತಗಳ ಕೊರತೆ ಉಂಟಾಗುತ್ತೆ, ರಕ್ತಗಳ ಹೀನತೆ. ವಾತ ಮತ್ತು ಕಫ, ದೇಹದಲ್ಲಿ ವಾತ, ದೇಹ ಊತ ಆಗೋದು, ಕಫ ತುಂಬಿಕೊಳ್ಳುತ್ತೆ. ರೋಗಗಳು, ದೃಷ್ಟಿ ದೋಷ, ಕಣ್ಣಿನ ದೋಷಗಳು ಬರುತ್ತೆ. ಮೂತ್ರಜನಕಾಂಗದ ದೋಷಗಳು, ಮೂತ್ರಜನಕಾಂಗದ ಹೆಣ್ಣೆ ಆಗಲಿ ಗಂಡೆ ಆಗಲಿ ಈ ದೋಷಗಳು ಬರುತ್ತೆ. ಗುಪ್ತ ವ್ಯಾಧಿಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಹೆಣ್ಣು ಮತ್ತು ಗಂಡಸರಲ್ಲಿ ಈ ಒಂದು ಲೈಂಗಿಕ ಸಂಪರ್ಕದ ಅನೇಕ ಕಾಯಿಲೆಗಳು ಬರುತ್ತೆ. ಏಡ್ಸ್ ಅಂತ ಕರೀತಾರೆ ಇತ್ತೀಚೆಗೆ. ಇದು ಕೂಡ ಈ ಒಂದು ದೋಷದಿಂದಲೇ ಉಂಟಾಗತ್ತೆ. ಅನರ್ಥವಾದ ಉಪದಂಶ, ನಮ್ಮಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ನಮ್ಮ ದೇಹ ಯಾವ ರೀತಿಯೂ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕಾಮಾಲೆ ರತಿಕೇತ, ಕಾಮಾಲೆ ಮತ್ತು ನಿಸ್ತರ ಶರೀರದಲ್ಲಿ ಶಕ್ತಿಹೀನರಾಗ್ತಾರೆ. ಹೇಳೋದು, ಕೂತ್ಕೊಳ್ಳೋದು, ಯಾವ ಒಂದು ಶಕ್ತಿಯು ಭಯ. ಮತ್ತು ಈ ದೋಷ ಇರ್ತಕ್ಕಂಥವ್ರಿಗೆ ಶುಕ್ರಗ್ರಹ ಭಯದ ವಾತಾವರಣ ಇರುತ್ತೆ. ಯಾರನ್ನು ಕಂಡ್ರೂ ಭಯ, ಹಗಲಾಗಲಿ ರಾತ್ರಿಯಾಗಲಿ ಭಯ ಅವರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. 7ನೇದಾಗಿ ಶನಿಗ್ರಹ, ವಾಯು ಮತ್ತು ಕಫ ಸಂಬಂಧ ತರೋಟ್ಲು, ಪಾರ್ಶ್ವವಾಯು. ಸಾಮಾನ್ಯವಾಗಿ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಈ ಒಂದು ಪ್ಯಾರಾಲಿಸಿಸ್ ಅಂತ ಕರೀತಾರೆ. ದೇಹದ ಭಾಗಗಳು
ಎಡಭಾಗ ಅಥವಾ ಬಲಭಾಗ ಸಂಪೂರ್ಣವಾಗಿ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹೇಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಪಾರ್ಶ್ವವಾಯು ರೋಗ ಯಾವುದರಿಂದ ಬರುತ್ತಂದರೆ ಶನಿಗ್ರಹ ದೋಷ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿರಿಯರಿರ್ತಾರೆ, ಅವ್ರಿಗೆ ಈ ಶನಿಗ್ರಹ ದೋಷ ಬಂದಾಗ ಈ ಪಾರ್ಶ್ವವಾಯು ಬರುತ್ತೆ. ಮತ್ತು ವಾತರೋಗ ಯಾವಾಗಲೂ ದೇಹ ಊತ ಇದ್ದೇ ಇರುತ್ತೆ, ಮೈ ಕೈಯೆಲ್ಲ ಕೀಳು ವಾಯು, ಮೂಳೆಗಳು ಮತ್ತು ದೇಹದ ಭಾಗದಲ್ಲಿ ಈ ರೋಗ ಇರುತ್ತೆ. ಮತ್ತು ಕಾಲು ಪಾದಕ್ಕೆ ಸಂಬಂಧಿಸಿದ ರೋಗಗಳು, ನಮ್ಮ ಪಾದ ಅಂತದೆ, ಕಾಲು ಇದೆ, ಅಲ್ಲಿ ಅನೇಕ ಕಾಯಿಲೆಗಳು ಬರುತ್ತೆ. ಮತ್ತು ಮೂಳೆ ಮುರಿತ, ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆ ಅದು ಮುರಿದು ಹೋಗುತ್ತೆ. ಹೊಟ್ಟೆ ನೋವು ಬರ್ತಾ ಇರುತ್ತೆ. ಮತ್ತು ಮನೋವ್ಯಾಕುಲತೆ, ಮನಸ್ಸು ವ್ಯಾಕುಲತೆ, ಒಂಥರ ಸೈಕಿಕ್ ಅಂತ ಕರೀಬೋದು. ಯಾವುದರಲ್ಲೂ ಕೂಡ ಅವ್ರಿಗೆ ಸ್ಥಿರವಾದ ಮನಸ್ಸಿಲ್ಲ, ಯಾವಾಗಲೂ ಯೋಚನೆನೇ, ಯಾವಾಗಲೂ ವ್ಯಾಕುಲತೆ, ದುಃಖ ಅವ್ರಿಗೆ ತಡೆಯೋಕ್ಕಾಗೋದೇ ಇಲ್ಲ. ಮತ್ತು ದುರದೃಷ್ಟಿತ್ವ ಮತ್ತು ಉಂಟಾಗುವ ದೂರಗಳು, ಗೂರುಳು ರೋಗ, ಅಸ್ತಮ ಅಂತ ಕರೀತಾರೆ. ಚಳಿಗಾಲದಲ್ಲಿ ಮಳೆಗಾಲ ಕೂಡ ಆ ಗೂರುಳು ರೋಗ ಬಂದೇ ಬರುತ್ತೆ. ಮತ್ತು ಅರ್ಬುದ ರೋಗ, ಕ್ಯಾನ್ಸರ್, ಇದಕ್ಕೆ ಚಿಕಿತ್ಸೆ ತುಂಬ ದುಬಾರಿ ಆಗುತ್ತೆ. ಒಮ್ಮೆ ಕ್ಯಾನ್ಸರ್ ಪೀಡಿತರಾದರೆ ಅವರು ಬದುಕೋದು ಕಷ್ಟ, ಬದುಕಿದ್ರೂ ಕೂಡ ಅದರ ದುಷ್ಪರಿಣಾಮ ಹೆಚ್ಚಾಗುತ್ತೆ. ಶನಿಗ್ರಹ ದೋಷ ಇದ್ದರೆ ಕ್ಯಾನ್ಸರ್ ರೋಗ ಬರುತ್ತೆ. ಮತ್ತು ಅತಿಯಾದ ಹುಚ್ಚು, ಸಾಮಾನ್ಯವಾಗಿ ಒಂದು ಮನಸ್ಸು ಮೆಂಟಲ್ ಅಥವಾ ಮನಸ್ಸು ಸ್ಥಿರವಾಗಿಲ್ಲ. ಮತ್ತು ಆನೆ ಕಾಲು, ಯಾರಿಗೆ ಆನೆ ಕಾಲುಗಳು ಊದ್ತಾ ಇರುತ್ತೆ, ಕಪ್ಪಗಾಗುತ್ತೆ ಪಾದಗಳು ಮತ್ತು ಇದರ ತನಕ ಆನೆ ಕಾಲು ರೀತಿ ಆಗುತ್ತೆ. ಕಾರಣ ಶನಿಗ್ರಹ ದೋಷ ಇದ್ದರೆ. ಮುಂದಿನದು 8ನೇ ಗ್ರಹ ರಾಹು, ಹೃದಯ ಬಡಿತ ಹೆಚ್ಚಾಗತ್ತೆ. ನಮ್ಮಲ್ಲಿ ಹಾರ್ಟ್ ಅಂತ ಇದೆ, ಅದು ಬಡಿತ ಹೆಚ್ಚಾಗತ್ತೆ. ಮತ್ತು ವೈಪರೀತ್ಯ, ಹೃದಯಕ್ಕೆ ಸಂಬಂಧಪಟ್ಟ ಒಂದು ಗೊಂದಲ, ಆ ಒಂದು ವೈಪರೀತ್ಯ ಆಗತ್ತೆ. ಮಾನಸಿಕ ದುಗುಡತೆ, ಮನಸ್ಸಲ್ಲಿ ಯಾವಾಗಲೂ ಆತರ ಮತ್ತು ಯಾವಾಗಲೂ ದುಗುಡರಾಗೇ ಇರ್ತಾರೆ. ಅವರು ಯಾವುದನ್ನು ಕೂಡ ಒಂದು ಚಡಪಡಿಸ್ತಾ ಇರ್ತಾರೆ. ಮತ್ತು ಆಹಾರದಲ್ಲಿ ವಿಷ ಮಿಶ್ರಣ, ಅವರು ಆಹಾರ ತಗೊಂಡಾಗ ಕೂಡ ಅದು ಅವ್ರಿಗೆ ಒಂಥರ ವಿಷಕಾರಕ್ಕೆ ಆಗತ್ತೆ. ಕೆಮ್ಮು, ಕರುಳಿನಲ್ಲಿ ಹುಣ್ಣು, ಕರುಳು ಅಲ್ಲಿ ಹುಣ್ಣುಗಳಾಗತ್ತೆ. ಹೆಚ್ಚು ಖಾರ ತಗೊತಾರೆ, ಖಾರ ಪದಾರ್ಥ, ಎಣ್ಣೆ ಪದಾರ್ಥ ಕರೆದರು ಅವ್ರಿಗೂ ಬರುತ್ತೆ. ಮತ್ತು ಗ್ರಂಥಿ ಜಠರಗಳಲ್ಲಿ ರೋಗ, ಜಠರ ನಾವು ಆಹಾರ ತಗೊಂಡಾಗ ಅದನ್ನು ಜೀರ್ಣ ಮಾಡೋದು ಜಠರ, ಅಲ್ಲಿ ರೋಗ ಬರುತ್ತೆ. ಮತ್ತು ಆಹಾರ ಸೇವನೆಯಿಂದ ಇತರ ರೋಗಗಳು, ಏನು ಆಹಾರ ತಗೊತೀವಿ ಅದರಿಂದ ಬೇರೆ ಬೇರೆ ರೋಗಗಳು ಕೂಡ ಬರುತ್ತೆ. ಕೊನೆಯ ಗ್ರಹ 9ನೇ ಗ್ರಹ, ಕರುಳಲ್ಲಿ ಜಂತು ಹುಳುಗಳು, ದೇಹದಲ್ಲಿ ಜಂತು ಹುಳ, ಅದು ವಯಸ್ಸಾದವ್ರಿಗೂ ಬರುತ್ತೆ, ಚಿಕ್ಕ ಮಕ್ಕಳಿಗೂ ಬರುತ್ತೆ. ಈ ಕೇತು ಗ್ರಹದ ಪರಿಣಾಮ ಜಂತು ಹುಳುಗಳು ಮತ್ತು ಅಂಟು ಜಾಡ್ಯಗಳು, ಇನ್ಫೆಕ್ಷನ್ ಡಿಸೀಸಸ್ ಅಂತ ಕರೀತಾರೆ. ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆಗಳು ಕೇತುಗ್ರಹ. ರಕ್ತದ ಒತ್ತಡ ಕಡಿಮೆ, ಬ್ಲಡ್ ಪ್ರೆಷರ್, ಮನುಷ್ಯ ರಕ್ತದ ಒತ್ತಡ 80-120 ಇರಬೇಕು ರಕ್ತದ ಒತ್ತಡ, ಆದರೆ ಲೋ BP ಆಗತ್ತೆ, ರಕ್ತದ ಒತ್ತಡ ಕಡಿಮೆ ಆಗತ್ತೆ. ಕಿವುಡು, ಕಿವಿ ಕೇಳಿಸಲ್ಲ, ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೂರ್ಛೆ, ಮಾತನಾಡಲು ತೊಂದರೆ, ತೊದಲುವಿಕೆ ಮತ್ತು ಜ್ವರ. ಕೇತುಗ್ರಹದಿಂದ ಈ ರೋಗಗಳು ನಮಗೆ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಪ್ರತಿಯೊಂದು ನವಗ್ರಹಗಳು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ ಪ್ರಭಾವದ ಕಾರಣ ಅವನ ಆಯಸ್ಸು ಕಡಿಮೆ ಆಗತ್ತೆ, ಮರಣ ಹತ್ತಿರವಾಗತ್ತೆ. 120 ವರ್ಷ ಬದುಕೋದಕ್ಕೆ ದೇವರು ನಮ್ಮ ಆಯಸ್ಸು ಆರೋಗ್ಯ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ನಮ್ಮ ಒಂದು ನಡವಳಿಕೆ, ನಮ್ಮ ಹವ್ಯಾಸ, ನಮ್ಮ ಆಹಾರ, ಈ ಚಟಗಳು, ಏನೇ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಕಾಫಿ ಮತ್ತು ಟೀ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಆಹಾರ
ಕರೆದ ಪದಾರ್ಥಗಳಿರ್ಬೋದು, ಅಜೀರ್ಣವಾದ ಪದಾರ್ಥಗಳು, ಹೀಗೆ ಪ್ರತಿಯೊಂದು ಕೂಡ ನಮ್ಮ ದೇಹದ ಆರೋಗ್ಯವನ್ನು, ಆಯಸ್ಸನ್ನು, ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ದೇಹ ಉಳಿದರೆ ನಾವು ಭಗವಂತನ ಸೇವೆ ಮಾಡ್ಬೋದು. ಇತರರಿಗೆ ಬಾಧೆಯಾಗದೆ, ಇತರರಿಗೆ ತೊಂದರೆ ಆಗದೆ ನಾವು ಜೀವನ ನಡೆಸ್ಬೋದು. ಕಾಯಿಲೆಗಳು ಬಂದಾಗ ಇತರರು ತೊಂದರೆ ಆಗತ್ತೆ, ಬೇರೆಯವ್ರಿಗೆ ಆಶ್ರಯದಲ್ಲಿ ಬದುಕಬೇಕಾಗತ್ತೆ. ಯಾವ ಜೀವನ ಅದು ವಾಸಿ ಆಗದ ಕಾಯಿಲೆಗಳೂ ಇದೆ. ಆದ್ದರಿಂದ ನಾವುಗಳು ಅತಿಯಾದ ಒಂದು ಇತರರಿಗೆ ಒಂದು ಕೆಟ್ಟದ್ದನ್ನು ಬಯಸದೆ, ಕೆಟ್ಟದ್ದನ್ನು ಮಾಡದೆ ನಮ್ಮ ದೇಹವನ್ನು, ಮನಸ್ಸನ್ನು ಸುಸ್ಥಿರವಾಗಿ ಇಟ್ಕೋಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಈ ಸಾಧನೆಗಳು ಇದ್ದರೆ, ಜ್ಞಾನ ಮತ್ತು ಭಕ್ತಿ ವೈರಾಗ್ಯ ಇದ್ದರೆ ಈ ಒಂದು ನವಗ್ರಹ ದೋಷಗಳಿಂದ ಮುಕ್ತಿ ಹೊಂದಬಹುದು. ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು. ಸಾಕು ಎಂದರೆ ತೃಪ್ತಿ ಇರುತ್ತೆ, ಬೇಕು ಎಂದರೆ ಅತೃಪ್ತಿ. ಜೀವನದಲ್ಲಿ ಅದೇ ಬೇಕು. ತೃಪ್ತಿ ಇದ್ದರೆ ಸಂತೋಷ ಸಿಗತ್ತೆ, ಬೇಕು ಆಸೆ ಇದ್ದರೆ ಅತೃಪ್ತಿ. ಇದು ಕೂಡ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಆತ್ಮೀಯ ವೀಕ್ಷಕರೇ, ಇಂದು ಯಾವ ಯಾವ ಉದ್ಯೋಗವನ್ನು ಗ್ರಹಗಳ ಇದ್ದಾಗ ಮಾಡ್ತಾರೆ, ಯಾವ ಒಂದು ಅನಾರೋಗ್ಯ ಕಾಯಿಲೆ ಉಂಟಾಗತ್ತೆ ಅನ್ನುವುದನ್ನು, ಮತ್ತು ಈ ಒಂದು ನಕ್ಷತ್ರಾತಿಥಿ ತಿಳಿದಾಗ ಯಾವ ರೀತಿ ನಮಗೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಜನ್ಮ ಕುಂಡಲಿ ತಯಾರು ಬೇಕಾದರೆ ಯಾವ ಅಂಶಗಳು ಬೇಕು, ಇದಿದ್ದರೆ ಆಗತ್ತೆ, ಇಲ್ಲದ್ರೆ ಆಗೋದಿಲ್ಲ. ಪ್ರತಿಯೊಂದು ಕೂಡ ಕ್ಷಣ ಕೂಡ ಗಣಿತ, ಲೆಕ್ಕಾಚಾರ ಪ್ರತಿಯೊಂದು ಚಲನೆಯಲ್ಲಿರುತ್ತೆ. ಗಣಿತ ತಪ್ಪಾದರೆ, ಸಮಯ ತಪ್ಪಾದರೆ, ಸೂರ್ಯಾಸ್ತ ಅಥವಾ ಸೂರ್ಯೋದಯ ತಪ್ಪಿದ್ದರೆ ಜಾತಕ ಬರೆಯದ್ರೂ ಕೂಡ ವ್ಯರ್ಥ. ಜನ್ಮಕುಂಡಲಿ ಸರಿಯಾಗಿದ್ದರೆ ಅವನ ಇಡೀ ಜೀವಮಾನದ ಕೆಲವು ಗುಣಗಳನ್ನು ಹೇಳ್ಬೋದು, ಅದಕ್ಕೆ ಪರಿಹಾರವನ್ನು ಹೇಳ್ಬೋದು. ಇದನ್ನು ಕರ್ಮ ಅನ್ನೋದು ಇದ್ದೇ ಇರುತ್ತೆ, ಅದು ಅವನೇ ಅನುಭವಿಸಬೇಕಾಗತ್ತೆ. ಇದನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮನ್ನು ಒಳ್ಳೆಯ ಕೆಲಸ ತೊಡಗಿಸ್ಕೋಬೇಕು, ಒಳ್ಳೆಯದನ್ನು ಮಾಡಬೇಕು, ಪರೋಪಕಾರಿಯಾಗಿ ಬದುಕಬೇಕು, ಅತಿ ಆಸೆ ಬಿಡಬೇಕು ಅಂತ ತಿಳಿಸುತ್ತಾ ಮುಂದಿನ ಭಾಗದಲ್ಲಿ ಈ ಒಂದು ಭವಿಷ್ಯದರ್ಪಣ ಮುಂದುವರಿಸ್ತಾ ಅನೇಕ ಪ್ರಮುಖವಾದ ವಿಷಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಇಂತಿ ನಿಮ್ಮವನಾದ ಯಲಹಂಕದ ಕೆ. ಸುಜಯ್ ಕುಮಾರ್. ವಂದನೆಗಳು.